welcome to my channel Mane Patha. In this video, we learn about 5th standard EVS first lesson, Living World. Protection of environment is the duty of all. You must have heard this saying, andre parisara samrakshane nammellara hone anta. Children, what is the meaning of environment? Environment means living beings and non-living things together are called environment. Okay, ಸಜೀವಿಗಳು ಮತ್ತು ನಿರ್ಜೀವಿಗಳನ್ನು ಒಟ್ಟಾಗಿ ನಾವು ಏನು ಹೇಳ್ತೇವೆ, ಎನ್ವೈರ್ಮೆಂಟ್ ಅಂತ ಕರಿತೇವೆ. ಓಕೆ, ವಿ ಸಿ ಆಲ್ ಅರೌಂಡ್ ದ ಎನ್ವೈರ್ಮೆಂಟ್, ಹಿಲ್ಸ್, ಫಾರೆಸ್ಟ್, ರಿವರ್, ಫಾಲ್ಸ್, ಸ್ಟ್ರೀಮ್ಸ್, ಹನಿಬಿ, ಇನ್ಸೆಕ್ಟ್ಸ್, ಈಗಲ್, ಸ್ನೇಕ್, ಸಾಯಿಲ್, ಲೈಟ್, ಬರ್ಡ್ಸ್ ಆ್ಯಂಡ್ ಸೋ ಮೆನಿ ಅದರ್ ಥಿಂಗ್ಸ್ ಅರೌಂಡ್ ಅಸ್, ರೈಟ್, ವಿಚ್ ಇಸ್ ಅವರ್ ಎನ್ವೈರ್ಮೆಂಟ್. ನಮ್ಮ ಈ ಪರಿಸರದಲ್ಲಿ ನಾವು ವಿವಿಧತೆಯ ಉಳ್ಳಂತಹ ಅಂಶಗಳನ್ನು ನಾವು ಕಾಣ್ತೇವೆ. Now children, after studying this lesson, you must have able to identify the living beings and non-living things. And second one, now the important characteristics of living beings. Introduce yourself to the method of food productions in plants, life cycle and different types of plants. And classify the animals based on their feeding habits. Next, now the importance of protections of plants and animals. These are the abilities you learn after studying this lesson. Okay. In the following chart, some components of the environment and some living characteristics are given. Read carefully. If in each the components the characteristics given in front of them are found, put right mark. In these characteristics are not found, put wrong mark. Okay. Some of the components of environment. ಪರಿಸರದಲ್ಲಿರುವಂಥ ಅಂಶಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಕ್ಯಾರೆಕ್ಟರಿಸ್ಟಿಕ್ಸ್ ಲಕ್ಷಣವನ್ನು ಕೊಟ್ಟಿದ್ದಾರೆ. ಈ ಪರಿಸರದಲ್ಲಿರುವಂಥ ಅಂಶಗಳು ಆ ಲಕ್ಷಣವನ್ನು ಹೊಂದಿದ್ರೆ ಸರಿ ಗುರುತನ್ನು ಹಾಕಬೇಕು, ಇಲ್ಲದಿದ್ದರೆ ತಪ್ಪು ಗುರುತನ್ನು ಹಾಕಬೇಕು. ಓಕೆ, ಫಸ್ಟ್ ಒನ್ ಮೌಸ್, ಇಲಿ ಬೆಳವಣಿಗೆ ಹೊಂದುತ್ತಾ, ಸರಿ. ನೆಕ್ಸ್ಟ್ ಈಟಿಂಗ್ ಫುಡ್, ಇಲಿ ಆಹಾರ ಸೇವಿಸುತ್ತೆ. ಇನ್ನು ಮೂಮೆಂಟ್, ಇಲಿಯಲ್ಲಿ ಚಲನೆ ಇದೆ. ಹಾಗೆ ರೆಸ್ಪಿರೇಷನ್, ಇಲಿ ಉಸಿರಾಡುತ್ತೆ. ಎಕ್ಸ್ಕ್ರೀಷನ್, ಇಲಿ ವಿಸರ್ಜಿಸ್ತದೆ. ಹಾಗೆ ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್, ಇಲ್ಲಿ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ನೀಡುತ್ತೆ. ಇಲಿಯನ್ನು ಎಲ್ಲಾದರೂ ನಾವು ಮುಟ್ಲಿಕ್ಕೋ ಇಲ್ಲ ಹೊಡಿಲಿಕ್ಕೆ ಹೋದಾಗ ಇಲ್ಲಿ ಏನು ಮಾಡುತ್ತೆ, ನಮ್ಮನ್ನು ನೋಡಿದ ತಕ್ಷಣ ಓಡೋಗುತ್ತಲ್ವಾ. ನೆಕ್ಸ್ಟ್ ಇಲಿಯಲ್ಲಿ ರಿಪ್ರೊಡಕ್ಷನ್ ಅಂದರೆ ಸಂತಾನೋತ್ಪತ್ತಿ ನಡೆಯುತ್ತೆ. ನೆಕ್ಸ್ಟ್ ನೋಡಿ ಮ್ಯಾಂಗೋ, ಅಲ್ಲಿ ಮ್ಯಾಂಗೋ ಟ್ರೀ ಕೊಟ್ಟಿದ್ರೆ ಏನಾಗ್ತಾಯಿತ್ತು, ಮಾವಿನ ಮರ ಬೆಳವಣಿಗೆ ಹೊಂದುತ್ತೆ. ಈಟಿಂಗ್ ಫುಡ್ ಇದೆ ಅಲ್ವಾ, ಅವುಗಳನ್ನು ಅಟೋಟ್ರೋಪ್ಸ್ ಅಂತ ಕರೀತಾರೆ. ಯಾಕೆ ಹೇಳಿ, ಯಾಕೆಂದರೆ ಅವುಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ತವೆ. ಸೊ ಆಹಾರ ಸೇವನೆ ಇರುತ್ತೆ. ಇನ್ನು ಮೂಮೆಂಟ್, ಚಲನೆ ಮರಗಳಲ್ಲಾಗತ್ತೆ. ಹೇಗಂದ್ರೆ ಮಕ್ಕಳೇ, ಅವುಗಳ ಬೇರುಗಳು ನೀರಿರುವೆಡೆ ಏನು ಮಾಡುತ್ತೆ, ಬೆಳೀತದೆ. ಹಾಗಾಗಿ ಚಲನೆ ಇದೆ. ಇನ್ನು ರೆಸ್ಪಿರೇಷನ್, ಉಸಿರಾಟ ಕ್ರಿಯೆ ನಡೆಯುತ್ತೆ. ಹಾಗೆ ಎಕ್ಸ್ಕ್ರಿಷನ್, ತಮ್ಮಲ್ಲಿರುವಂಥ ಬೇಡವಾದ ವಸ್ತುಗಳನ್ನು ಕೂಡ ಹಾಗೂ ನೀರನ್ನು ಅವು ಏನು ಮಾಡ್ತವೆ, ಹೊರ ಹಾಕ್ತವೆ. ಇನ್ನು ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್, ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ನೀಡ್ತದೆ. ರಿಪ್ರೊಡಕ್ಷನ್, ಮಾವಿನ ಹಣ್ಣಿನ ಗೊರಟನ್ನು ಹಾಕಿದಾಗ ಹೊಸದಾದಂತಹ ಇನ್ನೊಂದು ಮರವನ್ನು ನಾವು ಪಡಿಬಹುದು ಅಲ್ವಾ. ಸೊ ಇಲ್ಲಿ ಮ್ಯಾಂಗೋ ಅಂತ ಕೊಟ್ಟಿರುವ ಕಾರಣ ಇಲ್ಲಿ ಮಾವಿನ ಹಣ್ಣು ಅಂತ ತಗೊಂಡ್ರೆ ಮಾವಿನ ಹಣ್ಣಲ್ಲಿ ಗ್ರೋತ್ ಇದೆ. ಏಕೆಂದರೆ ಒಂದು ಕಾಯಿ ಮಾವಿನ ಹಣ್ಣನ್ನು ನಾವೇನು ಮಾಡ್ಬೋದು, ಮಾಗಿಸ್ಬೋದಲ್ವಾ, ಅದನ್ನು ಹಣ್ಣಾಗಿ ಪರಿವರ್ತಿಸ್ಬೋದು. ಗ್ರೋತ್ ಇದೆ. ಹಾಗೆ ಗೊರಟನ್ನು ಹಾಕಿದಾಗ ಹೊಸದಾದ ಸಸ್ಯವನ್ನು ನಾವು ಪಡಿಬಹುದು. ಸೊ ಏನಿದೆ, ರಿಪ್ರೊಡಕ್ಷನ್ಸ್ ಇದೆ. ಉಳಿದ ಕ್ಯಾರೆಕ್ಟರಿಸ್ಟಿಕ್ಸ್ ಮಾವಿನ ಹಣ್ಣಿನಲ್ಲಿ ಇರುವುದಿಲ್ಲ, ಆದರೆ ಮಾವಿನ ಮರದಲ್ಲಿ ಇರ್ತವೆ. ಆಯಿತಾ. ಇಲ್ಲಿ ಮ್ಯಾಂಗೋ ಅಂತ ಕೊಟ್ಟಿರುವ ಕಾರಣ ನಾನು ಮಾವಿನ ಹಣ್ಣು ಅಂತ ಉದಾಹರಣೆಯಾಗಿ ತಗೊಂಡಿದ್ದೇನೆ. ಇನ್ನು ಬ್ರಿಕ್, ಇಟ್ಟಿಗೆ ಈಸ್ ದ ನಾನ್ ಲಿವಿಂಗ್ ಥಿಂಗ್ಸ್. ಸೊ ಏನು ಮಾಡುವ, ಎಲ್ಲ ಕಾಲಮ್ಗಳಿಗೂ ತಪ್ಪು ಗುರುತನ್ನು ಹಾಕಬೇಕು, ಏಕೆಂದರೆ ಅದೊಂದು ನಿರ್ಜೀವಿ ವಸ್ತು ಅಲ್ವಾ. ಇನ್ನು ಕ್ಲಾಕ್, ಗಡಿಯಾರ, ಇದು ಕೂಡ ಏನು, ನಿರ್ಜೀವ ವಸ್ತು. ಸೊ ಐ ವಿಲ್ ಪುಟ್ ಅ ರಾಂಗ್ ಮಾರ್ಕ್ ಟು ಆಲ್ ಕಾಲಮ್ಸ್. ಇನ್ನು ಬಟರ್ಫ್ಲೈ ಗ್ರೋತ್ ಇದೆ. ಏಕೆಂದರೆ ಯಂಗ್ ಕ್ಯಾಟರ್ಪಿಲ್ಲರ್ ಟರ್ನ್ ಇನ್ ಟು ದ ಬಟರ್ಫ್ಲೈ, ರೈಟ್. ಇನ್ನು ಈಟಿಂಗ್ ಫುಡ್, ಬಟರ್ಫ್ಲೈ ಸಕ್ ದ ನೆಕ್ಟರ್, ರೈಟ್. ಇನ್ನು ಮೂಮೆಂಟ್ ಇದೆ, ಹಾಗೆ ರೆಸ್ಪಿರೇಷನ್ ಇದೆ, ಎಕ್ಸ್ಕ್ರಿಷನ್ ಇದೆ, ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್ ಇದೆ, ಹಾಗೆ ರಿಪ್ರೊಡಕ್ಷನ್ಸ್ ಇದೆ. ಇನ್ನು ಮ್ಯಾನ್, ನಾವು ಏನು ಲಿವಿಂಗ್ ಬೀಯಿಂಗ್ಸ್ ಅಲ್ವಾ. ಸೊ ಐ ವಿಲ್ ಪುಟ್ ದ ರೈಟ್ ಮಾರ್ಕ್ಸ್ ಟು ಆಲ್ ದ ಕಾಲಮ್ಸ್. ನೆಕ್ಸ್ಟ್ ಫ್ರಾಗ್ ಕೂಡ ಜೀವಿಯಾದ ಕಾರಣ ಎಲ್ಲ ಕಾಲಮ್ಗಳಿಗೂ ಸರಿ ಗುರುತನ್ನು ಹಾಕುವ. ಇನ್ನು ಪೇಪರ್ ಮತ್ತು ಮೊಬೈಲ್ ಇದೆ ನೋಡಿ, ಇದೆರಡು ನಾನ್ ಲಿವಿಂಗ್ ಥಿಂಗ್ಸ್. ಸೊ ಐ ವಿಲ್ ಪುಟ್ ದ ರಾಂಗ್ ಮಾರ್ಕ್ಸ್ ಟು ಆಲ್ ದ ಕಾಲಮ್ಸ್. ಟರ್ನ್ ದ ನೆಕ್ಸ್ಟ್ ಪೇಜ್. The components which you have marked right are called living beings and those which you have marked wrong are called non-living things. Okay, some another one components seen in the environment are given below. Identify them, the living beings and non-living things. Put the right mark in front of the correct choice. Okay.
Now children, birds are living beings, right? Okay, next balloon is a non-living things. Next water is the non-living things, and mango tree is the living beings, and vehicle is the non-living things, and pen is the non-living things. Next ನೋಡಿ activity ಇದೆ, make a list of other living beings and non-living things you have seen. ನೀವು ನೋಡಿರುವಂಥ ಸಜೀವಿಗಳು ಮತ್ತು ನಿರ್ಜೀವಿಗಳನ್ನು ಪಟ್ಟಿ ಮಾಡಲಿಕ್ಕಿದೆ. ಓಕೆ, ನೆಕ್ಸ್ಟ್ ನೋಡುವ, plants and animals are living beings. They are certain characteristics to decide them as living beings. ನಾವು ಪ್ರಾಣಿಗಳನ್ನು ಮತ್ತು ಸಸ್ಯಗಳನ್ನು ಜೀವಿಗಳು ಅಂತ ಹೇಳ್ತೇವೆ. The characteristics of the living beings given here. First one, living beings are made up of cell. Now children, you see the two pictures, right? ಒಂದು ಸಸ್ಯ ಜೀವಕೋಶ ಮತ್ತೊಂದು ಪ್ರಾಣಿ ಜೀವಕೋಶ. Okay, similarly, the body of living beings is made up of cells. Now children, the house is being constructed, and the several things such as bricks, cement, water, steel, wood are arranged in an order. A house gets ready. ನಾವು ಮನೆಯನ್ನು ಕಟ್ಟೋದನ್ನು ನೋಡಿದ್ದೇವೆ ಅಲ್ವಾ? ಏನೆಲ್ಲ ಬಳಸ್ತಾರೆ ಮನೆ ಕಟ್ಟಲಿಕ್ಕೆ? ಇಟ್ಟಿಗೆ, ಸಿಮೆಂಟು, ನೀರು, ಕಬ್ಬಣ, ಕಟ್ಟಿಗೆ, ಹೀಗೆ ಹಲವಾರು ವಸ್ತುಗಳನ್ನು ಸರಿಯಾಗಿ ಜೋಡಿಸಿದಾಗ ಮಾತ್ರ ಅಲ್ಲೊಂದು ಮನೆ ತಯಾರಾಗುತ್ತಲ್ವಾ? ಅದೇ ರೀತಿ ನಮ್ಮ ದೇಹವು ಕೂಡ ಜೀವಕೋಶದಿಂದ ಆಗಿವೆ. ಸಿಮಿಲರ್ಲಿ ದ ಬಾಡಿ ಆಫ್ ಲಿವಿಂಗ್ ಬೀಯಿಂಗ್ಸ್ ಆರ್ ಮೇಡ್ ಅಪ್ ಆಫ್ ಸೆಲ್ಸ್. ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಿ, ಲಿವಿಂಗ್ ಬೀಯಿಂಗ್ಸ್ ರಿಸ್ಪೈರ್. ಚಿಲ್ಡ್ರನ್, ಯು ಹ್ಯಾವ್ ಲರ್ನ್ಡ್ ಇನ್ ದ ಪ್ರೀವಿಯಸ್ ಕ್ಲಾಸಸ್ ದಟ್ ಲಿವಿಂಗ್ ಬೀಯಿಂಗ್ಸ್ ರಿಸ್ಪೈರ್. ಜೀವಿಗಳು ಉಸಿರಾಡ್ತವೆ ಅಲ್ವಾ? ಡ್ಯೂರಿಂಗ್ ರೆಸ್ಪಿರೇಷನ್ ಲಿವಿಂಗ್ ಬೀಯಿಂಗ್ಸ್ ಟೇಕ್ ಇನ್ ಏರ್, ಯೂಸ್ ದ ಆಕ್ಸಿಜನ್ ಆ್ಯಂಡ್ ಗಿವ್ ದ ಕಾರ್ಬನ್ ಡೈಆಕ್ಸೈಡ್. ನಾವು ಆಕ್ಸಿಜನನ್ನು ಪಡ್ಕೊಂಡು ಇಂಗಾಲದ ಡೈಆಕ್ಸೈಡ್ ಅಂದರೆ ಕಾರ್ಬನ್ ಡೈಆಕ್ಸೈಡನ್ನು ಏನು ಮಾಡ್ತೇವೆ? ಗಾಳಿಗೆ ಬಿಡ್ತೇವೆ. ದಿ ಗಿವನ್ ಪಿಕ್ಚರ್. ಓಕೆ, ದಿಸ್ ಪಿಕ್ಚರ್ ಈಸ್ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ ಆರ್ ಲಂಗ್ಸ್. ಓಕೆ, ನಾವು ದೇರ್ ಆರ್ ಸ್ಪೆಷಲ್ ಆರ್ಗನ್ಸ್ ಟು ರಿಸ್ಪೈರ್ ಇನ್ ಆ್ಯನಿಮಲ್ಸ್. ನಮಗೆ ಪ್ರಾಣಿಗಳಿಗೆ ಏನಿದೆ? ಉಸಿರಾಡಲಿಕ್ಕೆ ವಿಶೇಷ ಅಂಗಗಳಿವೆ ಅಲ್ವಾ? ಪ್ಲಾಂಟ್ಸ್ ಆಲ್ಸೋ ಡಿಪೆಂಡ್ ಆನ್ ಆಕ್ಸಿಜನ್ ಆಫ್ ದೇರ್ ರೆಸ್ಪಿರೇಷನ್. ಸಸ್ಯಗಳು ಕೂಡ ಉಸಿರಾಟ ಕ್ರಿಯೆಯಲ್ಲಿ ಆಕ್ಸಿಜನನ್ನು ಬಳಸ್ಕೊಂಡು ಇಂಗಾಲದ ಡೈಆಕ್ಸೈಡನ್ನು ಹೊರಬಿಡ್ತವೆ. ಯೂಶ್ವಲಿ ದೇ ಆರ್ ರೆಸ್ಪೈರ್ ಥ್ರೂ ಸ್ಟಮೋಟಾ. ಅವುಗಳು ಯಾವುಗಳ ಸಹಾಯದಿಂದ ಉಸಿರಾಡ್ತವೆ ಅಂದರೆ ಸ್ಟಮೋಟಾ ಅಂದರೆ ಪತ್ರರಂಧ್ರಗಳ ಮೂಲಕ ಅವುಗಳು ಉಸಿರಾಡ್ತವೆ. ಅವುಗಳು ಎಲೆಗಳ ತಳಭಾಗದಲ್ಲಿರುವಂಥ ಪತ್ರರಂಧ್ರಗಳ ಮೂಲಕ ಏನು ಮಾಡ್ತವೆ? ಉಸಿರಾಟವನ್ನು ನಡೆಸ್ತವೆ. ಓಕೆ, ಥರ್ಡ್ characteristics is living beings eat food. Living beings performs many activities daily such as wood cutting, carrying load, hunting, etc. ನಾವು ದಿನನಿತ್ಯ ಕೆಲಸವನ್ನು ಮಾಡ್ತೇವೆ ಅಲ್ವಾ? ಆ ಕೆಲಸ ಮಾಡಲಿಕ್ಕೆ ನಮ್ಗೆ ಏನು ಬೇಕು? ನಮಗೆ ಶಕ್ತಿ ಬೇಕು. ಸೊ the names of some living beings are given below. They help us to work, right? The elephant carry the heavy loads, right? Okay, next bullock. ಎತ್ತನ್ನು ಯಾವುದಕ್ಕಾಗಿ ನಾವು ಬಳಸ್ತೇವೆ? ಎತ್ತು. ಓಕೆ, ಬುಲಕ್ ಕಾರ್ಟ್ ಅಲ್ವಾ? ಅಂದರೆ ಟ್ರಾನ್ಸ್ಪೋರ್ಟೇಷನಲ್ಲಿ ಬಳಸ್ತೀವಿ. ವಿ ಯೂಸ್ ಟು ಟ್ರಾನ್ಸ್ಪೋರ್ಟೇಷನ್. ನೆಕ್ಸ್ಟ್ ನಾಯಿ, ದ ಡಾಗ್ ಈಸ್ ಗಾರ್ಡ್ಸ್ ಅವರ್ ಹೌಸ್. ಓಕೆ, ಈ ಡೂ ಆಲ್ ದೀಸ್ ವರ್ಕ್ಸ್ ಲಿವಿಂಗ್ ಬೀಯಿಂಗ್ಸ್ ನೀಡ್ ಎನರ್ಜಿ. ದೇ ಗೆಟ್ ದಿಸ್ ಎನರ್ಜಿ ಥ್ರೂ ಫುಡ್. ನಮಗೆ ಈ ಶಕ್ತಿ ನಾವು ಸೇವಿಸುವಂತಹ ಆಹಾರದಿಂದ ಸಿಗುತ್ತೆ. ಸೊ ವಿ ಗೆಟ್ ಎನರ್ಜಿ ಥ್ರೂ ದ ಫುಡ್, ರೈಟ್? ಸಸ್ಯದ ಪ್ರತಿಯೊಂದು ಭಾಗವೂ ಕೂಡ ತನ್ನದೇ ಆದಂಥ ಕೆಲಸ ಮಾಡುತ್ತೆ. ಡೋಂಟ್ ದೇ ಆಲ್ಸೋ ನೀಡ್ ಫುಡ್? ಹಾಗಾದರೆ ಸಸ್ಯಗಳಿಗೆ ಆಹಾರ ಬೇಕಲ್ವಾ? ಸಸ್ಯಗಳಿಗೆ ಆಹಾರ ಎಲ್ಲಿಂದ ಸಿಗುತ್ತೆ? ಡು ಯು ಥಿಂಕ್? Yes, green plants produce their own food. That is why green plants we called as autotrophs. ಸಸ್ಯಗಳನ್ನು ನಾವು ಸ್ವಪೋಷಕಗಳೆಂದು ಕರಿತೇವೆ, ಏಕೆಂದರೆ ಅವುಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ. Now another one column given in your textbook, which, from what, correct and write here. Okay, solar energy ಎಲ್ಲಿಂದ ಸಿಗುತ್ತೆ ನಮಗೆ? ಎಸ್, ಸನ್ ಅಲ್ವಾ? ಓಕೆ, ಸನ್. ನೆಕ್ಸ್ಟ್ ವಾಟರ್, ಮಿನರಲ್ ಆ್ಯಂಡ್ ಸಾಲ್ಟ್, ಇದು ಎಸ್ ವಿ ಗೆಟ್ ಫ್ರಮ್ ಸಾಯಿಲ್. ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್, ಅಟ್ಮಾಸ್ಫಿಯರ್. ನೆಕ್ಸ್ಟ್ ಕ್ಲೋರೋಫಿಲ್, ಗ್ರೀನ್ leaf. Then plants are solar energy, carbon dioxide, absorb water, minerals and salt from the soil through roots and prepare food with the help of chlorophyll in leaf. This process is called as photosynthesis. Now children, what is the meaning of photosynthesis? ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂದರೆ ಪ್ಲಾಂಟ್ಸ್ ಯೂಸ್ ಸೋಲಾರ್ ಎನರ್ಜಿ. ಸೋಲಾರ್ ಎನರ್ಜಿ ಅಂದರೆ ಸೂರ್ಯನಿಂದ ಬರುವಂಥ ಸೌರಶಕ್ತಿಯನ್ನು, ಕಾರ್ಬನ್ ಡೈಆಕ್ಸೈಡ್ ಇನ್ ಏರ್, ಗಾಳಿಯಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡನ್ನು, ಹಾಗೆ ಅಬ್ಸಾರ್ಬ್ ವಾಟರ್, ಮಿನರಲ್ಸ್ ಆ್ಯಂಡ್ ಸಾಲ್ಟ್ಸ್ ಫ್ರಮ್ ದ ಸಾಯಿಲ್ ಥ್ರೂ ದ ರೂಟ್ಸ್. ಬೇರುಗಳು ಮಣ್ಣಲ್ಲಿರುವಂತಹ ನೀರು, ಖನಿಜ ಮತ್ತು ಲವಣಗಳನ್ನು ಏನು ಮಾಡ್ತವೆ? ಹೀರ್ಕೊಂಡು ಪ್ರಿಪೇರ್ ಫುಡ್ ವಿತ್ ದ ಹೆಲ್ಪ್ ಆಫ್ ಕ್ಲೋರೋಫಿಲ್. ಎಲೆಗಳಲ್ಲಿರುವಂಥ ಪತ್ರಹರಿತಿನ ಸಹಾಯದಿಂದ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ತವೆ. ದಿಸ್ ಪ್ರೋಸೆಸ್ ವಿ ಕಾಲ್ಡ್ ಆಸ್ ಫೋಟೋಸಿಂಥೆಸಿಸ್. ಈ ಕ್ರಿಯೆಗೆ ನಾವು ಏನಂತ ಕರಿತೇವೆ? ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಕರಿತೇವೆ. ಓಕೆ, ಇನ್ ದ ಪ್ರಿಪರೇಷನ್ಸ್ ಆಫ್ ಫುಡ್ ಬೈ ದ ಪ್ಲಾಂಟ್ಸ್, ಗ್ಲೂಕೋಸ್ ಈಸ್ ಪ್ರೊಡ್ಯೂಸ್ಡ್ ಆ್ಯಂಡ್ ಆಕ್ಸಿಜನ್ ಈಸ್ ರಿಲೀಸ್ಡ್. ಇದರಿಂದ ಅಲ್ಲಿ ಏನಾಗುತ್ತೆ ಅಂದರೆ ಗ್ಲೂಕೋಸ್ ತಯಾರಾಗುತ್ತೆ ಮತ್ತು ಆಕ್ಸಿಜನ್ ಬಿಡುಗಡೆ ಆಗುತ್ತೆ. ಹಾಗಾದರೆ ವಾಟ್ ಆರ್ ದ ಯೂಸಸ್ ಆಫ್ ದೀಸ್ ಟು? ಈ ಎರಡುಗಳಿಂದ ಏನು ಉಪಯೋಗ ಇದೆ?
Okay, now children, the glucose it used to respirations to release energy from used by the plant cells. Okay, next oxygen is a major used to steel productions. Observe this picture given below. These are the plants which do not prepare food in the plants kingdom. Drosera, Nepenthes, Utricularia plants insects for their food. These are called insectivorous ಪ್ಲಾಂಟ್ಸ್. ಅಂದರೆ ಇವುಗಳನ್ನು ಕೀಟಹಾರಿ ಸಸ್ಯಗಳು ಅಂತ ಕರಿತೇವೆ. ಆಫ್ ಪ್ಲಾಂಟ್ಸ್, ಪ್ರಾಣಿಗಳು ಆಹಾರ ತಯಾರಿಕೆ ಆಧಾರದ ಮೇಲೆ ಅಂದರೆ 3 ಗ್ರೂಪನ್ನಾಗಿ ವಿಂಗಡಿಸ್ತಾರೆ. ಅನಿಮಲ್ಸ್ ಡು ನಾಟ್ ಪ್ರಿಪೇರ್ ದೇರ್ ಓನ್ ಫುಡ್, ದೇ ಡಿಪೆಂಡ್ ಅಪಾನ್ ದ ಪ್ಲಾಂಟ್ಸ್ ಆ್ಯಂಡ್ ದ ಅದರ್ ಅನಿಮಲ್ಸ್. ದೇರ್ ಫಾರ್ ಅನಿಮಲ್ಸ್ ಕಾಲ್ಡ್ ಆಸ್ ಹೆಟ್ರೋಟ್ರೋಪ್ಸ್. ಅಂದರೆ ಪ್ರಾಣಿಗಳು ತಮ್ಮ ಆಹಾರ ತಾವೇ ತರಿಸಿಕೊಳ್ಳೋದಿಲ್ಲ, ಅವುಗಳು ಸಸ್ಯಗಳು ಅಥವಾ ಇತರ ಪ್ರಾಣಿಗಳನ್ನು ಅವಲಂಬಿಸಿರ್ತವೆ ಆಹಾರಕ್ಕಾಗಿ. ಹಾಗಾಗಿ ಅವುಗಳನ್ನು ಪರಪೋಷಕಗಳು ಹೆಟ್ರೋಟ್ರೋಪ್ಸ್ ಅಂತ ಕರಿತೇವೆ. ಪ್ರಾಣಿಗಳ ಆಹಾರ ಸೇವನೆ ಆಧಾರದ ಮೇಲೆ 3 ವಿಧ ಇದೆ: ಹರ್ಬಿವರ್, ಕಾರ್ನಿವರ್ ಆ್ಯಂಡ್ ಆಮ್ನಿವರ್. ಹರ್ಬಿವರ್ ಮೀನ್ಸ್ the animals which eat obtained from the plants. These called as the herbivore. Then the carnivore animals eat other animals or other insects. These are called as carnivore. Then omnivore is these animals eat both animals and plants. These called as omnivore animals. Okay, thank you.